ಆಪರೇಷನ್ ಕಮಲಕ್ಕೆ ತೆರೆಮರೆಯಲ್ಲಿ ಕಸರತ್ತು ನಡೀತಾ ಇದ್ದು 17 ಶಾಸಕರು ಬಿಜೆಪಿಯ ಸಂಪರ್ಕದಲ್ಲಿದ್ದಾರೆ ಅಂತ ತಿಳಿದು ಬಂದಿದೆ. ರಮೇಶ್ ಜಾರಕಿಹೊಳಿ ಅವರು ಸಹೋದರ ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಜೊತೆ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರಂತೆ. ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ದೋಸ್ತಿಗಳಿಗೆ ಬಿಜೆಪಿ ನೀಡಿರುವ ಡೆಡ್ಲೈನ್ಗೆ ದಿನಗಣನೆ ಶುರುವಾಗಿದೆ. ಈ ಬಾರಿ ಆಪರೇಷನ್ ಕಮಲ ಯಶಸ್ವಿ ಆಗುತ್ತಾ ಅಥವಾ ಇಲ್ವಾ ಎಂಬ ಬಗ್ಗೆ ಸಾಕಷ್ಟು ಚರ್ಚೆಯಾಗ್ತಿದೆ. ಶ್ರೀರಾಮುಲು ಹಾಗೂ ಅರವಿಂದ್ ಲಿಂಬಾವಳಿ ನೇತೃತ್ವದಲ್ಲಿ ತೆರೆಮರೆಯಲ್ಲಿ ಆಪರೇಷನ್ ಕಮಲ ನಡೆಯುತ್ತಿದ್ದು, ಶ್ರೀರಾಮುಲು 17 ಶಾಸಕರ ಸಂಪರ್ಕದಲ್ಲಿದ್ದಾರೆ. ಆದರೆ 20 ಶಾಸಕರಿಗೆ ಗಾಳ ಹಾಕುವಂತೆ ಬಿಜೆಪಿ ವರಿಷ್ಠರು ಸೂಚಿಸಿದ್ದಾರೆ ಎಂಬ ವದಂತಿ ಹರಡಿದೆ. ಇತ್ತ ರಮೇಶ್ ಜಾರಕಿಹೊಳಿ ದೆಹಲಿಯಲ್ಲಿ ಸಹೋದರ ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಜೊತೆ ಬೀಡು ಬಿಟ್ಟಿದ್ದಾರಂತೆ. ಅದರಲ್ಲೂ ರಮೇಶ್ ಬೆಂಬಲಿಗ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಈ ನಡುವೆ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅನುದಾನ ಹಂಚಿಕೆ ತಾರತಮ್ಯ ಮುಂದಿಟ್ಟುಕೊಂಡು ರಾಜೀನಾಮೆ ನೀಡಿ ಬಿಜೆಪಿ ಸೇರಲಿದ್ದಾರೆ ಎಂದು ತಿಳಿದು ಬಂದಿದೆ. ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿ ಕ್ಷೇತ್ರದಿಂದ ಖರ್ಗೆ ವಿರುದ್ಧ ಬಿಜೆಪಿಯಿಂದ ಸ್ಪರ್ಧಿಸುವ ಸಾಧ್ಯತೆ ಇದೆ. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟರೂ ಇಲ್ಲಿವರೆಗೆ ಅಧಿಕಾರ ಸ್ವೀಕರಿಸದ ಅವರ ನಡೆ ನಿಗೂಢವಾಗಿದೆ. ಇಂದು ರಾತ್ರಿ ಅಥವಾ ನಾಳೆ ದೆಹಲಿಗೆ ತೆರಳಲಿದ್ದಾರೆ. ಖರ್ಗೆ ವಿರುದ್ಧ ಗೆದ್ರೆ ಕೇಂದ್ರ ಸಚಿವ ಸ್ಥಾನ, ಸೋತ್ರೆ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದ ನಂತರ ರಾಜ್ಯ ಸಚಿವ ಸ್ಥಾನ ನೀಡುವ ಕುರಿತು ಬಿಜೆಪಿ ಭರವಸೆ ನೀಡಿದೆ ಎಂಬ ಸುದ್ದಿ ಹರಿದಾಡ್ತಿದೆ. ಈ ಮಧ್ಯೆ ಚಿಕ್ಕೋಡಿ ಸದಲಗ ಶಾಸಕ ಗಣೇಶ್ ಹುಕ್ಕೇರಿ ಉಲ್ಟಾ ಹೊಡೆದಿದ್ದಾರೆ. ಕಾಂಗ್ರೆಸ್ ಬಿಡಲ್ಲ, ತಮಾಷೆಗಾಗಿ ಆ ಹೇಳಿಕೆ ನೀಡಿದ್ದೇನೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಬರುವ ದಿನಮಾನದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಈ ಭಾಗದಲ್ಲಿ ಪ್ರಚಾರವನ್ನು ಮಾಡಿ ಇವತ್ತು ನಿಜವಾಗೂ ನಮ್ಮ ತಾಯಿ ಅಂದ್ರೆ ಕಾಂಗ್ರೆಸ್ ಪಕ್ಷ, ಅದು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಇಲ್ಲ. ಹೇಳಿದ್ರೆ ನಾ 19ನೇ ತಾರೀಕು ಹೋಗ್ತಾ ಇದ್ದೀನಿ, ಸ್ವತಃ ನೀನೇ ಕೇಳ್ತಾ ಇದ್ದಿಲ್ಲ ಪದೇ ಪದೇ, ನೀವು ಯಾವಾಗ ಏನು ಮಾಡೋರ್ದಿ ಮುಂದಿನ ನಿಮ್ದು ಏನು ವಿಚಾರ ಅಂತ ಅವನೇ ನಂಗೆ ಬೆಳಗ್ಗೆ ದಿನ ತ್ರಾಸ ಮಾಡ್ತಾ ಇದ್ದ. ಹಿಂಗಾಗಿ ತಮಾಷೆಯಾಗಿ ಮುಷ್ಟಾಗಿ ಹೇಳಿದೆ ನಾನು. ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಇದನ್ನೇ ಹೇಳಿದ್ದಾರೆ. ಯಾವುದೋ ಒಂದು ಘಳಿಗೆಯಲ್ಲಿ ಮಾತಾಡಿದ್ದನ್ನ ನಿಜ ಮಾಡಲಿಕ್ಕೆ ಆಗೋದಿಲ್ಲ ಎಂದಿದ್ದಾರೆ. ಮಾತಿಗೆ ಇಂತೆಲ್ಲ ಬಹಳಷ್ಟು ಚೇಷ್ಟೆಗಳು ನಡೀತಾವೆ ರಾಜಕಾರಣದಲ್ಲಿ. ಏನೆಲ್ಲ ಹಿಂದೆ ಮಾತಾಡ್ತೀವಿ, ನೀವು ಯಾವುದೋ ಒಂದು ಗಳಿಗೆಯಲ್ಲಿ ಮಾತಾಡಿದನ್ನ ನಿಜ ಮಾಡ್ಲಿಕ್ಕೆ ಆಗೋಲ್ಲ. ಏನು ಬಹಳಷ್ಟು ಜನ ಚೇಷ್ಟೆ ಮಾಡ್ತಿರ್ತಾರೆ, ನಾವು ಬಿಜೆಪಿ ಹೋಗೋದು ಅಂತ ಹೇಳ್ತಾರೆ. ಅದಕ್ಕೆ ನೀವು ಒಮ್ಮೆ ಆಕಾಶ ಬಿದ್ದಂಗೆಲ್ಲ ಸ್ಟಾರ್ಟ್ ಮಾಡ್ರಿ, ಹಿಂಗ ಯಾರು ಹೋಗೋದಿಲ್ಲ. ಯಡಿಯೂರಪ್ಪ ಕನಸು ನನಸಾಗೋದಿಲ್ಲ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗೋದಿಲ್ಲ. ನಮ್ಮ ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ಸುಭದ್ರವಾಗಿ 5 ವರ್ಷ ನಮ್ಮ ಸರ್ಕಾರ ನಡೆಸುತ್ತೆ. ಈ ಮಧ್ಯೆ ಪ್ರತಿಕ್ರಿಯಿಸಿರುವ ಜೆಡಿಎಸ್ ಸಚಿವ ತಮ್ಮಣ್ಣ, ಸರ್ಕಾರ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಕೆಲಸ ಮಾಡ್ತೇವೆ, ಸರ್ಕಾರ ಯಾವಾಗ ಬೇಕಾದ್ರೂ ಬೀಳಲಿ, ನಮಗೆ ಅದರ ಚಿಂತೆ ಇಲ್ಲ ಎಂದಿದ್ದಾರೆ. ಇಲ್ಲ, ಬೀಳುದಿದ್ರೆ ಯಾವಾಗಲಾದ್ರೂ ಬೀಳಿ, ನಮಗೇನದು ಚಿಂತೆ ಇಲ್ಲ. ನಾವು ಇರುವಷ್ಟು ದಿವಸ ನಾವು ಸುಭದ್ರವಾಗಿ ನೆಮ್ಮದಿಯಿಂದ ಸರ್ಕಾರ ನಡೆಸ್ತಾ ಇದ್ವಿ. ಕುಮಾರಸ್ವಾಮಿ ಅವರು ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾವತ್ತು ಸರ್ಕಾರ 2 ದಿವಸ ಇರ್ತದೋ ಅಷ್ಟು ದಿವಸ ನೆಮ್ಮದಿಯಿಂದ ಸರ್ಕಾರ ನಡೆಸ್ತಾರೆ. ಅದರಿಂದ ಯಾರು ಎಲ್ಲೂ ಹೋಗೋದಿಲ್ಲ. ಏನಾಗತ್ತೆ ಅದರಿಂದ ಮಾತಾಡೋದ್ರಿಂದ ಸುಮ್ಮನೆ ಘರ್ಷಣೆ ಹಾಕವು. ಈಗ ಆಯ್ತಪ್ಪ, ಚುನಾವಣೆ ಆಯ್ತು, ಒಂದು ಸೋತ್ರ ಅಂದರು, ಎಲ್ಲ ಅಂದರು, ಮುಗಿದೈತಿ, ಸಮಾಧಾನ ರೀತಿಯಲ್ಲಿ ಹೊಂಟೈತಿ. ಅದನ್ನು ತಿರುಗಿ ಮಾತಾಡುವಂಥದ್ದು ಹಿರಿಯರಾದಂಥವ್ರು ಅವರು ಎಂ ಬಿ ಪಾಟೀಲ್ ಮಾತಾಡಬಾರ್ದಾಗಿತ್ತು. ಇದೆಲ್ಲದರ ನಡುವೆ ಮಾಜಿ ಸಚಿವ ಎನ್ ಚೆಲುವರಾಯಸ್ವಾಮಿಗೆ ಬಿಜೆಪಿ ಗಾಳ ಹಾಕಿದ್ದು, ಮಂಡ್ಯದಿಂದ ಲೋಕಸಭಾ ಚುನಾವಣೆಗೆ ಅಖಾಡಕ್ಕಿಳಿಸಲು ಚಿಂತನೆ ನಡೆಸಿದೆ ಎಂಬ ಸುದ್ದಿ ಕೇಳಿಬಂದಿದೆ. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸಿದ್ರೆ ಬಿಜೆಪಿಯಿಂದ ಅಭ್ಯರ್ಥಿ ಸ್ಪರ್ಧಿಸುವಂತೆ ಚೆಲುವರಾಯಸ್ವಾಮಿ ಅವರಲ್ಲಿ ಮನವಿ ಮಾಡಲು ನಿರ್ಧರಿಸಿದೆಯಂತೆ. ಬ್ಯೂರೋ ರಿಪೋರ್ಟ್, TV5.